ವೀಕ್ಷಕರೇ, ಭಾರತ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಇವತ್ತು ಒಂದು ಅಪಘಾತ ವಲಯ ರಸ್ತೆಯಲ್ಲಿ ಇದ್ದೀನಿ. ಈ ರಸ್ತೆ ಸ್ಥಳ ಯಾವುದು ಅಂದ್ರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೈಸೂರಿನಿಂದ ಪಾಂಡವಪುರ ಮಾರ್ಗ ನಾಮಂಗಲ ಹೋದ ಆ ಕಡೆ ನಾಮಂಗಲದಿಂದ ಪಾಂಡವಪುರ ಹೋಗೋ ಮಾರ್ಗ. ಪಾಂಡವಪುರದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಬನ್ಘಟ್ಟ ಸಮೀಪ ರಸ್ತೆ ಇದೆ. ಈ ರಸ್ತೆ ಅರ್ಧಂಬರ್ಧ ಕಾಮಗಾರಿಯಾಗಿ ಒಂದು ಬದಿಯಲ್ಲಿ ನಿಲ್ಲಿಸಿದ್ದಾರೆ, ಇನ್ನೊಂದು ರಸ್ತೆ ಡಾಂಬರೀಕರಣ ಇದೆ. ಈ ಎರಡೂ ಭಾಗದಲ್ಲಿ ಬರುವಂತಹ ವಾಹನಗಳು ಒಂದೇ ರಸ್ತೆಯಲ್ಲಿ ತಿರುಗಾಡೋದ್ರಿಂದ ಸಾಕಷ್ಟು ಅಪಘಾತವಾಗಿದೆ. ಕಳೆದ ಒಂದು ವಾರದಲ್ಲಿ 7-8 ಅಪಘಾತಗಳಾಗಿದೆ. ಅದರಲ್ಲಿ ಒಬ್ಬ ಮೈಸೂರಿನ ನಂಜನಗೂಡು ತಾಲೂಕಿನ ಕಪಾಡಿಪುರದ ರವಿಕುಮಾರ್ ಅನ್ನೋರು ಅವರು ಸ್ಥಳದಲ್ಲಿ ಸ್ಪಾಟ್ ಔಟ್ ಆಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಅವರು ಕುಟುಂಬಸ್ಥರು ಬರೀ ಮಹಿಳೆಯರಿದ್ದಾರೆ. ಆ ನೋವು ಎಷ್ಟು ಹೇಳ್ತೀರೋದು. ಇವತ್ತು ಕೂಡ ಒಬ್ಬರಿಗೆ ಅಪಘಾತ ಆಗಿ ಕಾಲ್ ಮಾಡಿದೋಗಿದೆ. ಸಾಕಷ್ಟು ಅಪಘಾತಗಳಾಗ್ತಾ ಇದೆ. ಯಾಕೆ ಅಂದ್ರೆ ಒಂದೇ ಡಾಂಬರ್ ರಸ್ತೆಯಲ್ಲಿ, ಚಿಕ್ಕದಾದ ಕಿರಿದಾದ ಡಾಂಬರ್ ರಸ್ತೆಯಲ್ಲಿ ಆ ಕಡೆಯಿಂದ ಬರುವ ಈ ಕಡೆ ಬರುವ ವಾಹನಗಳು ಹೋಗ್ತಾ ಇರೋದ್ರಿಂದ ಇದು ಅಪಘಾತ ಹೆಚ್ಚಾಗ್ತದೆ. ಸಂಬಂಧಪಟ್ಟ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ರಸ್ತೆ ಕಾಮಗಾರಿಯನ್ನು ಅರ್ಧಂಬರ್ಧದಲ್ಲಿ ನಿಲ್ಸಿದ್ದಾರೆ. ಈ ರಸ್ತೆ ಹೇಗಿದೆ ಅಂದ್ರೆ ಮಣ್ಣು ಕಲ್ಲು ಎಲ್ಲ ಇದೆ. ಇದು ಮಣ್ಣು ಕಲ್ಲು ರಸ್ತೆಯಲ್ಲಿ ಯಾರು ತಿರುಗಾಡಕ್ಕಾಗಲ್ಲ ಅಂತ ಡಾಂಬರ್ ರಸ್ತೆಯಲ್ಲಿ ಬರ್ತಾರೆ. ಸಾಕಷ್ಟು ಅಪಘಾತ ಆಗಿದೆ. ನಿಜವಾಗ್ಲೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರಿಗೆ ಏನಾದ್ರು ಮಾನವೀಯತೆ ಅಥವಾ ಮನುಷ್ಯತ್ವ ಅನ್ನೋದು ಏನಾರು ಇದ್ರೆ, ಸಾವು ಅನುಭವಿಸಿರೋ ನೋವನ್ನ ಕನಿಷ್ಠ ಸೌಜನ್ಯದಿಂದ ಮಾನವದಿಂದ ಅರ್ಥ ಮಾಡ್ಕೊಳ್ಳೋದಿದ್ರೆ ತಕ್ಷಣ ಈ ಸ್ಥಳಕ್ಕೆ ಬಂದು ಈ ರಸ್ತೆಯ ಕಾಮಗಾರಿನ ತಕ್ಷಣ ಪ್ರಾರಂಭಿಸಿ ಎಲ್ಲಿ ಯಾವಾಗ್ಲೂ ಕೂಡ ಅಪಘಾತ ಆಗದಿರೋ ತರ ಕ್ರಮ ಜರುಗಿಸಬೇಕು.